ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 2ನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳೋಕ್ಕೋಸ್ಕರ ಇಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇದು ನೋಡಿ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡು ಇಲ್ಲಿ 2ನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸೋದಾದರೆ, ಇಲ್ಲಿ ನೋಡಿ ಏನು ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಅಡ್ಮಿಷನ್ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ನಮ್ಮ ಸಮೀಪದ ಒಂದು ಮೊರಾರ್ಜಿ ವಸತಿ ಶಾಲೆಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಮೊದಲ ಸುತ್ತಿನ ಸೀಟು ಹಂಚಿಕೆ ಈಗಾಗಲೇ ಅಡ್ಮಿಷನ್ ನಡೆದಿವೆ ಸರ್. ಅದೇ ರೀತಿಯಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಬೇಕಾಗಿದೆ. ಒಂದು ವೇಳೆ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ನಾವುಗಳು ಇಲ್ಲಿ ಸ್ಟೇಟ್ ಒಂದು ಆಫೀಸಿಗೆ ಅಥವಾ ರಾಜ್ಯ ಹಂತದ ಅಧಿಕಾರಿಗಳ ಕಚೇರಿಗೆ ಎಷ್ಟು ಸೀಟುಗಳಲ್ಲಿ ಅಡ್ಮಿಷನ್ ಆಗಿದಾವು, ಎಷ್ಟು ಸೀಟುಗಳು ಇನ್ನೂ ಖಾಲಿ ಉಳಿದಿದ್ದಾವೆ ಅನ್ನೋದನ್ನು ಮಾಹಿತಿನ ನಾವು ರವಾನಿಸ್ತೀವಿ. ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ನಮಗೆ 30ನೇ ದಿನಾಂಕ ಅಂದರೆ ಇವತ್ತು ಕಡೆಯ ದಿನಾಂಕವಾಗಿತ್ತು. ಹಾಗಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. 2ನೇ ಸುತ್ತಿನ ಸೀಟು ಹಂಚಿಕೆಗೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ಲಭ್ಯವಿರುವ ಖಾಲಿ ಸೀಟುಗಳ ಸಂಖ್ಯೆಯನ್ನು ಇಲ್ಲಿ ನಾವು ರವಾನಿಸ್ತಾ ಇದ್ದೀವಿ. ಫಸ್ಟ್ ಲಿಸ್ಟಲ್ಲಿ ಅಡ್ಮಿಷನ್ ಮಾಡಿದಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ಕೂಡ ನಾವು ಇಲ್ಲಿ ರಾಜ್ಯ ಹಂತದ ಅಧಿಕಾರಿಗಳ ಕಚೇರಿಗೆ ರವಾನಿಸ್ತೀವಿ. ಇನ್ನೇನು ಕೇವಲ 3 ರಿಂದ 4 ದಿನಗಳ ಒಳಗಾಗಿ ಅಂದರೆ ಮುಂದಿನ ವಾರ ಇಲ್ಲಿ 2ನೇ ಲಿಸ್ಟ್ ಬಿಡುಗಡೆ ಆಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸ್ಥಳೀಯ ಪ್ರಾಂಶುಪಾಲರು ನಮಗೆ ತಿಳಿಸಿರುತ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಏಕೆಂದರೆ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಔಟ್ ಆಫ್ ತಾಲೂಕಿನ ಸೀಟುಗಳು ಇಲ್ಲಿ ಸಿಕ್ಕಿದವು. ಹಾಗಾಗಿ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲ್ಲ ಎನ್ನುವಂತಹ ಮಾಹಿತಿ ಇರುತ್ತದೆ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿದ್ದಾರೆ, ಬಟ್ ಅವರು ಸಕಾರಣವನ್ನು ನೀಡದೆ ಇಲ್ಲಿ ಅಡ್ಮಿಷನ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಬಂದಿರುತ್ತದೆ. ಆದ್ದರಿಂದ ಫಸ್ಟ್ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಇಲ್ಲಿ ವಿವಿಧ ಒಂದು ಕಾಸ್ಟ್ನ ವಿದ್ಯಾರ್ಥಿಗಳು ತಮಗೆ ಇನ್ನೂ ಸಾಕಷ್ಟು ಆಪ್ಷನ್ಸ್ಗಳದವು. 2ನೇ ಲಿಸ್ಟ್ ಬಿಡುಗಡೆ ಖಂಡಿತವಾಗಿಯೂ ಆಗುತ್ತದೆ. ಇನ್ನೂ ಒಂದು 4 ರಿಂದ 5 ದಿನಗಳು ಬೇಕಾಗುತ್ತದೆ. ಖಾಲಿ ಸೀಟುಗಳ ಒಂದು ಮಾಹಿತಿಯನ್ನು ಅವರು ಮತ್ತೆ ಅಪ್ಡೇಟ್ ಮಾಡಬೇಕು. ಅಲ್ಲಿ ಅವರು ಏನು ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸನ್ನು ಸಿದ್ಧಪಡಿಸ್ತಾರೆ. ಅದರೊಂದಿಗೆ ವಿದ್ಯಾರ್ಥಿಗಳ ಅಂಕಗಳು ಹಾಗೂ ಅವರ ಒಂದು ಮೀಸಲಾತಿ ಮತ್ತು ಶಾಲೆಗಳ ಆದ್ಯತೆಯನ್ನು ಪರಿಗಣಿಸಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುತ್ತದೆ. ಸೊ ತಾವುಗಳು ಇಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ಎನ್ನುವಂತಹ ಮಾಹಿತಿ ಇರುತ್ತದೆ. ತಮ್ಮ ರ್ಯಾಂಕಿಂಗನ್ನು ನೋಡಿಕೊಡ್ರಿ. ಫಸ್ಟ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಕೂಡ ಲಭ್ಯವಿರುತ್ತೆ ವೆಬ್ಸೈಟಲ್ಲಿ. ಅಥವಾ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಫಸ್ಟ್ ರೌಂಡ್ದಂತ ಅನ್ನೋದನ್ನು ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ. ಹಾಗಾಗಿ ಯಾರು ಸೆಲೆಕ್ಟ್ ಆಗಬಹುದು ಎನ್ನುವಂತಹ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ರೌಂಡ್ ರ್ಯಾಂಕಿಂಗ್ ಲಿಸ್ಟ್ ಎಷ್ಟಿತ್ತು ಆ ಕಾಸ್ಟ್ ವಿದ್ಯಾರ್ಥಿಗಳದ್ದು, ತದನಂತರ 2ನೇ ಲಿಸ್ಟಲ್ಲಿ ಅವರ ಹಿಂದಿನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಮತ್ತು ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಸೇಮ್ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಆಗ ಏನು ಮಾಡ್ತಾರೆ, ನಾನು ಹೇಳಿದ್ದೀನಿ, ಅವರ ಒಂದು ವಯಸ್ಸಾಗಿರ್ಬೋದು, ಅವರ ತಂದೆಯ ವರ್ಣಾಕ್ಷರ ಆಗಿರ್ಬೋದು, ಅಥವಾ ಅವರ ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಪರಿಗಣಿಸ್ತಾರೆ ಅಂತ ಕೂಡ ತಿಳಿಸಿದ್ದೇನೆ. ಅವರ ಸೀನಿಯರ್ ಯಾರು ಇರ್ತಾರೆ, ಫಸ್ಟ್ ಆಪ್ಷನ್ ಏನಂದರೆ ವಿದ್ಯಾರ್ಥಿಗಳ ಸೀನಿಯಾರಿಟಿಯನ್ನು ನೋಡ್ತಾರೆ. ಏಜಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವರನ್ನು ಪರಿಗಣಿಸ್ತಾರೆ ಎನ್ನುವಂತಹ ಮಾಹಿತಿ ಕೂಡ ತಿಳಿಸಿರುತ್ತೇನೆ. ಸೊ ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗಿಲ್ಲ ಅನ್ನುವಂಥವರಿಗೆ ಸಾಕಷ್ಟು ಇನ್ನೂ ಆಪ್ಷನ್ಸ್ಗಳದಾವು. ಸೊ ಇಲ್ಲಿ ಇನ್ನೂ 2 ರಿಂದ 3 ಲಿಸ್ಟುಗಳು ಬಿಡುಗಡೆ ಆಗುವಂತಹ ಸಾಧ್ಯತೆ ಸಾಕಷ್ಟು ಇರುತ್ತದೆ. ತಾವೆಲ್ಲರೂ ಕೂಡ ವೇಟ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದು. ಯಾಕಂದರೆ ಇವತ್ತು ಕಡೆ ದಿನಾಂಕ ಆಗಿದೆ ಅಡ್ಮಿಷನ್ ಮಾಡಲಿಕ್ಕೆ. ಇನ್ನು ನೆಕ್ಸ್ಟು ಸೋಮವಾರದಿಂದ ಶುಕ್ರವಾರ ಒಳಗಾಗಿ ಇಲ್ಲಿ ಅವ್ರಿಗೆ ಎಲ್ಲ ಖಾಲಿ ಸೀಟುಗಳ ಒಂದು ಮಾಹಿತಿ ಅಪ್ಡೇಟ್ ಆಗುತ್ತೆ. ತದನಂತರ ಸೆಕೆಂಡ್ ರೌಂಡ್ ಲಿಸ್ಟು ಬಿಡುಗಡೆ ಆಗುತ್ತದೆ ಅನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ನಾನಿಲ್ಲಿ ಈ ಮಾಹಿತಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಧನ್ಯವಾದಗಳು.